ವೃಶ್ಚಿಕ ರಾಶಿಯವರು ಈ ವಿಡಿಯೋವನ್ನು ಖಂಡಿತವಾಗಿಯೂ ನೋಡಬೇಕಾದ ಕಾರಣ ಒಂದೇ ಅಲ್ಲ. ಈ ಜುಲೈ 31, ಆಗಸ್ಟ್ 1, 2 ಮತ್ತು 3ರ ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ವಿಧಿ ಬರೆದ ಮಹಾನಿರ್ಧಾರ ಜಾರಿಯಾಗುವ ಸಮಯ ಹತ್ತಿರವಾಗುತ್ತಿದೆ. ಬಹುಕಾಲದಿಂದ ನಿಂತುಹೋದ ಕೆಲಸ ಪೂರ್ಣಗೊಳ್ಳುತ್ತದೆಯೇ? ನೀವು ಕಾಯುತ್ತಿರುವ ಶುಭವಾರ್ತೆ ಬರುತ್ತದೆಯೇ? ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ಪ್ರೇಮದಲ್ಲಿ ಅಥವಾ ಕುಟುಂಬ ಜೀವನದಲ್ಲಿ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಆ ನಿರ್ಧಾರ ಯಾವುದು? ದೇವರು ನಿಮಗೆ ಕಳುಹಿಸುವ ಸಂಕೇತಗಳು ಯಾವುವು? ಯಾರನ್ನು ನಂಬಬೇಕು? ಯಾರಿಂದ ದೂರವಿರಬೇಕು? ಯಾವ ಒಂದು ತಪ್ಪು ಮಾಡಿದರೆ ಉತ್ತಮ ಅವಕಾಶ ಕೈಯಾರ ಜಾರಿಹೋಗುತ್ತದೆ? ಯಾವ ನಿರ್ಧಾರ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕರೆದೊಯ್ಯುತ್ತದೆ? ಈ 4 ದಿನಗಳಲ್ಲಿ ಗ್ರಹಗಳ ಪ್ರಭಾವ ನಿಮ್ಮ ಜೀವನದ ಮೇಲೆ ಹೇಗೆ ಕೆಲಸ ಮಾಡುತ್ತದೆ? ನಿಮ್ಮ ಅದೃಷ್ಟದ ಬಾಗಿಲುಗಳು ಯಾವಾಗ ತೆರೆದುಕೊಳ್ಳುತ್ತವೆ? ಇವೆಲ್ಲವನ್ನೂ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳಲಿದ್ದೀರಿ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿ ನೋಡಿ, ಏಕೆಂದರೆ ಒಂದು ಸಣ್ಣ ಮಾಹಿತಿ ಕೂಡ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಮೊದಲಿಗೆ ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯವಾಣಿ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಗುರುತನ್ನು ಒತ್ತಿ. ಹೀಗೆ ಮಾಡಿದರೆ ನಾವು ಪ್ರತಿದಿನ ನೀಡುವ ರಾಶಿಫಲಗಳು, ಗ್ರಹ ಸಂಚಾರದ ವಿಶೇಷಗಳು ಹಾಗೂ ಶಕ್ತಿಶಾಲಿ ಪರಿಹಾರಗಳು ನಿಮಗೆ ತಕ್ಷಣವೇ ತಲುಪುತ್ತವೆ. ಎಲ್ಲರಿಗೂ ನಮಸ್ಕಾರ. ಈಗ ತಡಮಾಡದೆ ಈ 4 ದಿನಗಳ ಅದ್ಭುತ ವೃಶ್ಚಿಕ ರಾಶಿಫಲಗಳನ್ನು ಪ್ರಾರಂಭಿಸೋಣ. ವೃಶ್ಚಿಕ ರಾಶಿಯವರಿಗೆ ಈ ಜುಲೈ 31ರಿಂದ ಆಗಸ್ಟ್ 3ರ ದಿನಾಂಕಗಳಲ್ಲಿ ಬಹುಕಾಲದಿಂದ ಎದುರು ನೋಡುತ್ತಿದ್ದ ಒಂದು ಪ್ರಮುಖ ನಿರ್ಧಾರ ವಿಧಿಯ ಕೈಯಿಂದ ನಿಮ್ಮ ಮುಂದೆ ಬರಲಿದೆ. ಹಿಂದೆ ಎಷ್ಟೇ ಬಾರಿ ಪ್ರಯತ್ನಿಸಿದರೂ ಪೂರ್ಣಗೊಳ್ಳದ ಕೆಲಸ ಈಗ ಪೂರ್ಣಗೊಳ್ಳುವ ಹಂತಕ್ಕೆ ತಲುಪುತ್ತದೆ. ಕೆಲವರಿಗೆ ಉದ್ಯೋಗಕ್ಕೆ ಸಂಬಂಧಿಸಿದ ಶುಭವಾರ್ತೆ, ಇನ್ನು ಕೆಲವರಿಗೆ ವ್ಯಾಪಾರದಲ್ಲಿ ಹೊಸ ಅವಕಾಶ, ಮತ್ತೊಬ್ಬರಿಗೆ ಕೌಟುಂಬಿಕ ಸಮಸ್ಯೆಗೆ ಸೂಕ್ತ ಪರಿಹಾರ ಕಾಣಿಸುತ್ತದೆ. ಈ ಸಮಯದಲ್ಲಿ ನೀವು ಯಾರೊಂದಿಗೆ ಮಾತನಾಡುತ್ತಿದ್ದೀರಿ, ಯಾರನ್ನು ನಂಬುತ್ತಿದ್ದೀರಿ, ಎಂತಹ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೀರಿ ಎಂಬ ವಿಷಯ ತುಂಬಾ ಮುಖ್ಯವಾಗುತ್ತದೆ. ಏಕೆಂದರೆ ಒಂದು ಸಣ್ಣ ನಿರ್ಧಾರವೇ ನಿಮ್ಮ ಜೀವನವನ್ನು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯಲಿದೆ. ಗ್ರಹಸ್ಥಿತಿಯನ್ನು ಪರಿಶೀಲಿಸಿದರೆ ಮಂಗಳ ಗ್ರಹವು ನಿಮ್ಮಲ್ಲಿ ಧೈರ್ಯವನ್ನು ಹೆಚ್ಚಿಸುತ್ತಿದೆ. ಗುರುಗ್ರಹದ ಆಶೀರ್ವಾದದಿಂದ ಹಿರಿಯರ ಸಹಾಯ ಲಭಿಸುವ ಸೂಚನೆಗಳಿವೆ. ಚಂದ್ರನ ಸಂಚಾರದಿಂದ ಕೆಲವೊಮ್ಮೆ ಮನಸ್ಸಿನಲ್ಲಿ ಗೊಂದಲ ಉಂಟಾದರೂ ಕೊನೆಗೆ ಸರಿಯಾದ ದಾರಿಯನ್ನೇ ಆಯ್ಕೆ ಮಾಡಿಕೊಳ್ಳುವ ಶಕ್ತಿ ನಿಮಗ ಸಿಗುತ್ತದೆ. ಈ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹಠಾತ್ತಾಗಿ ಒಂದು ಆಲೋಚನೆ ಪದೇ ಪದೇ ಬರುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಅದು ವಿಧಿ ನಿಮಗೆ ನೀಡುತ್ತಿರುವ ಸಂಕೇತವಾಗಿರಬಹುದು. ಬಹುಕಾಲದಿಂದ ಸಂಪರ್ಕದಲ್ಲಿಲ್ಲದ ವ್ಯಕ್ತಿ ಅಕಸ್ಮಾತ್ತಾಗಿ ಕರೆ ಮಾಡುವುದು, ನಿಮ್ಮ ಬಗ್ಗೆ ಯಾರೋ ಒಳ್ಳೆಯ ಮಾತು ಹೇಳುವುದು ಅಥವಾ ನಿರೀಕ್ಷಿಸದ ಕಡೆಯಿಂದ ಒಂದು ಅವಕಾಶ ಬರುವುದು ಮುಂತಾದ ಘಟನೆಗಳು ಈ 4 ದಿನಗಳಲ್ಲಿ ನಡೆಯಬಹುದು. ಈ ಸಮಯದಲ್ಲಿ ಕೋಪದಿಂದ ತೆಗೆದುಕೊಂಡ ನಿರ್ಧಾರ ನಷ್ಟ ತರುತ್ತದೆ. ಆದರೆ ತಾಳ್ಮೆಯಿಂದ ತೆಗೆದುಕೊಂಡ ನಿರ್ಧಾರ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸುತ್ತದೆ. ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳಿಗೆ ಈಗ ಫಲಿತಾಂಶ ಬರಲು ಪ್ರಾರಂಭವಾಗುತ್ತದೆ. ಇನ್ನೂ ನನ್ನ ಅದೃಷ್ಟ ಬದಲಾಗುವುದಿಲ್ಲವೇನೋ ಎಂದು ಭಾವಿಸಿದ ಸಮಯದಲ್ಲೇ ವಿಧಿ ನಿಮಗೆ ಹೊಸ ಮಾರ್ಗವನ್ನು ತೋರಿಸುತ್ತದೆ. ಈ 4 ದಿನಗಳಲ್ಲಿ ಕುಟುಂಬದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಕಾಣಿಸುತ್ತವೆ. ಬಹುಕಾಲದಿಂದ ಮನೆಯಲ್ಲಿದ್ದ ಸಣ್ಣಪುಟ್ಟ ಜಗಳಗಳು ಕಡಿಮೆಯಾಗುತ್ತವೆ. ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ. ಹಿರಿಯರ ಸಲಹೆ ತೆಗೆದುಕೊಂಡು ಮುನ್ನಡೆದರೆ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ಕುಟುಂಬದ ಸದಸ್ಯರೊಬ್ಬರಿಗೆ ಸಂಬಂಧಿಸಿದ ಶುಭವಾರ್ತೆ ಎಲ್ಲರನ್ನೂ ಸಂತೋಷಗೊಳಿಸುತ್ತದೆ. ದೂರವಿದ್ದ ಸಂಬಂಧಿಕರು ಮತ್ತೆ ಹತ್ತಿರವಾಗುತ್ತಾರೆ. ಬಹುಕಾಲದಿಂದ ಮಾತನಾಡದ ವ್ಯಕ್ತಿ ನಿಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸಬಹುದು. ಆ ಸಮಯದಲ್ಲಿ ಅಹಂಕಾರವನ್ನು ಬದಿಗೊತ್ತಿ ಆಲೋಚಿಸಿ ಮಾತನಾಡಿದರೆ ಒಳ್ಳೆಯ ಫಲಿತಾಂಶ ಬರುತ್ತದೆ. ಪ್ರೇಮದಲ್ಲಿರುವವರಿಗೆ ಈ 4 ದಿನಗಳು ಅತ್ಯಂತ ಕೀಲಿಕೈಯಂತಿರುತ್ತವೆ. ಮನಸ್ಸಿನಲ್ಲಿರುವ ಅನುಮಾನಗಳನ್ನು ಬೆಳೆಸಿಕೊಂಡರೆ ಒಳ್ಳೆಯ ಸಂಬಂಧವು ದೂರವಾಗುವ ಸಾಧ್ಯತೆಯಿದೆ. ಎದುರಿಗಿರುವವರ ಮಾತನ್ನು ಪೂರ್ತಿಯಾಗಿ ಕೇಳಿ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ಪ್ರೇಮ ವಿವಾಹದ ಬಗ್ಗೆ ಆಲೋಚಿಸುತ್ತಿರುವವರಿಗೆ ಹಿರಿಯರಿಂದ ಅನುಕೂಲಕರ ಸ್ಪಂದನೆ ಬರಬಹುದು. ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ಉತ್ತಮ ಸಂಬಂಧ ಬರುವ ಸೂಚನೆಗಳಿವೆ. ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಅಪಾರ್ಥಗಳು ತೊಲಗಿ ಪರಸ್ಪರ ನಂಬಿಕೆ ಹೆಚ್ಚಾಗುತ್ತದೆ. ಈಗಾಗಲೇ ಬೇರ್ಪಟ್ಟ ದಂಪತಿಗಳು ಅಥವಾ ದೂರವಾದ ಪ್ರೇಮಿಗಳು ಮತ್ತೆ ಒಂದಾಗಿ ಸೇರಿಕೊಳ್ಳುವ ಅವಕಾಶವೂ ಇದೆ. ಆದರೆ ಹಿಂದೆ ನಡೆದ ವಿಷಯಗಳನ್ನು ಮತ್ತೆ ನೆನಪಿಸಿ ಹೊಸ ಸಮಸ್ಯೆಗಳನ್ನು ಸೃಷ್ಟಿಸಬೇಡಿ. ಈ ದಿನಗಳಲ್ಲಿ ಕ್ಷಮಿಸುವ ಗುಣ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ತರುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಶಿವನ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಉಂಟಾಗುತ್ತದೆ. ಉದ್ಯೋಗಸ್ಥರಿಗೆ ಈ 4 ದಿನಗಳು ಅತ್ಯಂತ ಪ್ರಮುಖವಾಗಿವೆ. ನೀವು ಹಿಂದೆ ಪಟ್ಟ ಶ್ರಮವನ್ನು ಮೇಲಧಿಕಾರಿಗಳು ಗುರುತಿಸುವ ಸಮಯ ಹತ್ತಿರವಾಗುತ್ತಿದೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಮೊದಲಿಗೆ ಅವು ಹೊರೆಯಾಗಿ ಅನಿಸಿದರೂ ನಂತರವೇ ಅವು ನಿಮ್ಮ ಬೆಳವಣಿಗೆಗೆ ಕಾರಣವಾಗುತ್ತವೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಉತ್ತಮ ಮಾಹಿತಿ ಬರಲಿದೆ. ನೇರ ಇಂಟರ್ವ್ಯೂ ಹೋಗುವವರು ಆತ್ಮವಿಶ್ವಾಸದಿಂದ ಮಾತನಾಡಿದರೆ ಯಶಸ್ಸು ಖಂಡಿತ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಸಿಗಬಹುದು.
ನಿಂತುಹೋದ ಬಾಕಿ, ಹಣ ಮತ್ತೆ ಕೈಗೆ ಬರುವ ಸೂಚನೆಗಳಿವೆ. ಪಾಲುದಾರಿಕೆ ವ್ಯಾಪಾರದಲ್ಲಿದ್ದರೆ ಪ್ರತಿಯೊಂದು ಒಪ್ಪಂದವನ್ನು ಪೂರ್ತಿಯಾಗಿ ಓದಿ ಸಹಿ ಮಾಡಿ. ಯಾರ ಮಾತನ್ನೋ ನಂಬಿ ಹಣ ಹೂಡಿಕೆ ಮಾಡಬೇಡಿ. ಈ ದಿನಗಳಲ್ಲಿ ಸಿಗುವ ಹೊಸ ಪರಿಚಯ ಭವಿಷ್ಯದಲ್ಲಿ ಉತ್ತಮ ಲಾಭಗಳಿಗೆ ಕಾರಣವಾಗಬಹುದು. ಆರ್ಥಿಕವಾಗಿ ಅನಪೇಕ್ಷಿತ ವೆಚ್ಚಗಳು ಬಂದರೂ ಅದೇ ಸಮಯದಲ್ಲಿ ಹೊಸ ಆದಾಯದ ಮಾರ್ಗವು ಕಾಣಿಸುತ್ತದೆ. ಭೂಮಿ, ಮನೆ, ವಾಹನದಂತಹ ವಿಷಯಗಳಲ್ಲಿ ಶುಭವಾರ್ತೆ ಕೇಳುವ ಅವಕಾಶವಿದೆ. ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಿ ಉಳಿತಾಯದತ್ತ ಗಮನ ಹರಿಸಿದರೆ ಮುಂಬರುವ ತಿಂಗಳುಗಳಲ್ಲಿ ಆರ್ಥಿಕ ಸ್ಥಿತಿ ಇನ್ನಷ್ಟು ಬಲಗೊಳ್ಳುತ್ತದೆ. ಗುರುವಾರ ಅಥವಾ ಸೋಮವಾರ ಬಡವರಿಗೆ ಅನ್ನದಾನ ಮಾಡುವುದರಿಂದ ಧನಯೋಗ ಬಲಪಡುತ್ತದೆ. ಈ 4 ದಿನಗಳಲ್ಲಿ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಅತಿಯಾಗಿ ಆಲೋಚಿಸುವುದರಿಂದ ಮಾನಸಿಕ ಆಯಾಸ ಬರಬಹುದು. ಸರಿಯಾದ ನಿದ್ರೆ ಮತ್ತು ಶರೀರಕ್ಕೆ ವಿಶ್ರಾಂತಿ ನೀಡಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ಹೆಚ್ಚು ನೀರು ಕುಡಿಯುವುದು ಹಾಗೂ ಮುಂಜಾನೆ ನಡಿಗೆಯಿಂದ ಶರೀರಕ್ಕೆ ಹೊಸ ಉತ್ಸಾಹ ಬರುತ್ತದೆ. ಬೆನ್ನು ನೋವು, ಕಾಲು ನೋವು ಅಥವಾ ರಕ್ತದೊತ್ತಡದ ಬಿಪಿ ಸಮಸ್ಯೆ ಇರುವವರು ವಿಶೇಷ ಜಾಗ್ರತೆ ವಹಿಸಬೇಕು. ಆಧ್ಯಾತ್ಮಿಕವಾಗಿ ಈ 4 ದಿನಗಳು ಅತ್ಯಂತ ಶುಭಪ್ರದ. ಸೋಮವಾರ ಶಿವನಿಗೆ ಜಲಾಭಿಷೇಕ ಮಾಡುವುದು, ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುವುದು, ನಾಗದೇವತೆಗೆ ಹಾಲು ಅರ್ಪಿಸುವುದರಿಂದ ಗ್ರಹದೋಷಗಳು ಕಡಿಮೆಯಾಗುತ್ತವೆ. ಪ್ರತಿದಿನ ಬೆಳಿಗ್ಗೆ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿದರೆ ಮನಸ್ಸಿನ ಭಯ ಕಡಿಮೆಯಾಗಿ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಈ ಕಾಲದಲ್ಲಿ ವಿಧಿ ನಿಮಗೆ ಕೆಲವು ರಹಸ್ಯ ಸಂಕೇತಗಳನ್ನು ಕಳುಹಿಸುತ್ತದೆ. ಬಹುಕಾಲದಿಂದ ನಿಂತುಹೋದ ಕೆಲಸ ಒಂದೇ ಬಾರಿಗೆ ಮುಂದುವರಿಯುವುದು, ಊಹಿಸದ ವ್ಯಕ್ತಿ ಸಹಾಯ ಮಾಡುವುದು, ದೇವಾಲಯಕ್ಕೆ ಹೋಗಬೇಕೆಂಬ ಬಲವಾದ ಆಸೆ ಉಂಟಾಗುವುದು. ಇವುಗಳನ್ನು ಸಾಧಾರಣ ಘಟನೆಗಳೆಂದು ಭಾವಿಸಬೇಡಿ. ಇವು ನಿಮ್ಮ ಜೀವನದ ಹೊಸ ಬದಲಾವಣೆಯ ಪ್ರಾರಂಭದ ಸಂಕೇತಗಳು. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಶುಭವಾರ್ತೆ ಕೇಳಿಬರುವ ಸಾಧ್ಯತೆಯಿದೆ. ಏಕಾಗ್ರತೆ ಹೆಚ್ಚಾಗುತ್ತದೆ. ಆದರೆ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಸಮಯ ವ್ಯರ್ಥ ಮಾಡದಿದ್ದರೆ ಫಲಿತಾಂಶ ಇನ್ನಷ್ಟು ಉತ್ತಮವಾಗಿರುತ್ತದೆ. ಗುರುಗಳು ನೀಡುವ ಸಣ್ಣ ಸಲಹೆಯು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ ಅಥವಾ ವಿವಾಹಕ್ಕೆ ಸಂಬಂಧಿಸಿದ ಉತ್ತಮ ಸುದ್ದಿ ಮನೆಯಲ್ಲಿ ಸಂತೋಷವನ್ನು ತುಂಬುತ್ತದೆ. ವಿದೇಶದಲ್ಲಿ ಓದಲು ಅಥವಾ ಉದ್ಯೋಗ ಮಾಡಲು ಬಯಸುವವರಿಗೆ ಅನುಕೂಲಕರ ಪರಿಸ್ಥಿತಿಗಳು ಉಂಟಾಗುತ್ತವೆ. ವೀಸಾ ಹಾಗೂ ಪಾಸ್ಪೋರ್ಟ್ ಸಂಬಂಧಿಸಿದ ವಿಳಂಬಗಳು ದೂರವಾಗುತ್ತವೆ. ಹಿರಿಯರೊಬ್ಬರ ಮೂಲಕ ನಿಮ್ಮ ಭವಿಷ್ಯಕ್ಕೆ ಉಪಯುಕ್ತವಾಗುವ ಸಲಹೆ ಲಭಿಸುತ್ತದೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಕೆಲವರು ಹೊರಗೆ ನಗುತ್ತಾ ಒಳಗೆ ಅಸೂಯೆ ಪಡಬಹುದು. ಈ 4 ದಿನಗಳಲ್ಲಿ ಅಂತಹ ವ್ಯಕ್ತಿಗಳ ನಿಜವಾದ ಸ್ವಭಾವ ನಿಮಗೆ ತಿಳಿಯಲಿದೆ. ಆದ್ದರಿಂದ ನಿಮ್ಮ ವೈಯಕ್ತಿಕ ವಿಷಯಗಳನ್ನು, ಮುಖ್ಯವಾಗಿ ಸಂಪಾದನೆ, ಹೂಡಿಕೆಗಳು ಹಾಗೂ ಭವಿಷ್ಯದ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಕೋರ್ಟ್ ವ್ಯವಹಾರಗಳು ಅಥವಾ ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿ ಕಾಣಿಸುತ್ತದೆ. ಆದರೆ ಕೋಪದಿಂದ ಮಾತನಾಡುವುದು ಅಥವಾ ದಾಖಲೆಗಳಿಗೆ ಆತುರದಿಂದ ಸಹಿ ಮಾಡುವುದು ಬೇಡ. ಸಾಲ ಮಾಡಿದವರು ಹೊಸ ಸಾಲ ಮಾಡದೆ ಹಳೆಯ ಸಾಲಗಳನ್ನು ತೀರಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಿ. ನಿಮ್ಮ ಅಂತರಾತ್ಮ ನೀಡುವ ಎಚ್ಚರಿಕೆಯೇ ಈ ದಿನಗಳಲ್ಲಿ ನಿಮಗೆ ದೊಡ್ಡ ರಕ್ಷಣೆಯಾಗಿ ನಿಲ್ಲುತ್ತದೆ. 1. ನಿಂತುಹೋದ ಕೆಲಸ ಹಠಾತ್ತಾಗಿ ಪೂರ್ಣಗೊಳ್ಳುವುದು. 2. ತಿಳಿಯದ ವ್ಯಕ್ತಿಯ ಮೂಲಕ ಹೊಸ ಅವಕಾಶ ಸಿಗುವುದು. 3. ದೈವದರ್ಶನದ ಬಲವಾದ ಇಚ್ಛೆ ಉಂಟಾಗುವುದು. 4. ಹಳೆಯ ವ್ಯಕ್ತಿ ಮತ್ತೆ ಬಂದು ಮಾತನಾಡಲು ಪ್ರಯತ್ನಿಸುವುದು. 5. ಒಂದೇ ನಿರ್ಧಾರದ ಬಗ್ಗೆ ಮನಸ್ಸಿನಲ್ಲಿ ಪದೇ ಪದೇ ಆಲೋಚನೆ ಬರುವುದು. ಈ 4 ದಿನಗಳಲ್ಲಿ ನಿಮಗೆ ಎದುರಾಗುವ ಪ್ರತಿಯೊಂದು ಘಟನೆಯನ್ನು ತಾಳ್ಮೆಯಿಂದ ಗಮನಿಸಿ. ವಿಧಿ ಬರೆದ ಮಹಾನಿರ್ಧಾರ ನಿಶ್ಶಬ್ದವಾಗಿ ನಿಮ್ಮ ಜೀವನವನ್ನು ಹೊಸ ದಾರಿಗೆ ನಡೆಸುತ್ತದೆ. 1. ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಎಲ್ಲರಿಗೂ ಹೇಳುವುದು, ಕೆಲಸ ಪೂರ್ಣಗೊಳ್ಳುವವರೆಗೆ ರಹಸ್ಯವಾಗಿಡಿ. 2. ಆತುರದಿಂದ ದೊಡ್ಡ ಮೊತ್ತದ ಹಣ ಖರ್ಚು ಮಾಡುವುದು, ಹೂಡಿಕೆ ಮಾಡುವ ಮುನ್ನ ಚೆನ್ನಾಗಿ ಆಲೋಚಿಸಿ. 3. ಕುಟುಂಬದ ಹಿರಿಯರ ಸಲಹೆಯನ್ನು ನಿರ್ಲಕ್ಷಿಸುವುದು, ಹಿರಿಯರ ಮಾತು ನಿಮಗೆ ದಾರಿದೀಪವಾಗುತ್ತದೆ. ಕೋಪವನ್ನು ಗೆಲ್ಲುವುದೇ ಈ ದಿನಗಳಲ್ಲಿ ನಿಮ್ಮ ನಿಜವಾದ ವಿಜಯವಾಗುತ್ತದೆ. ಈ 4 ದಿನಗಳಲ್ಲಿ ಮಾಡಬೇಕಾದ ಶಕ್ತಿಶಾಲಿ ಪರಿಹಾರಗಳು: ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದು ಸ್ನಾನ ಮಾಡಿ, ಪೂಜಾ ಕೊಠಡಿಯಲ್ಲಿ ತುಪ್ಪದ ಅಥವಾ ಎಳ್ಳೆಣ್ಣೆಯ ದೀಪ ಹಚ್ಚಿ, ಶಿವನನ್ನು ಪ್ರಾರ್ಥಿಸಿ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಸೋಮವಾರ ಶಿವನಿಗೆ ಜಲಾಭಿಷೇಕ ಮಾಡಿ ಬಿಲ್ವಪತ್ರೆ ಅರ್ಪಿಸಿ. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಕೆಂಪು ಹೂವುಗಳಿಂದ ಅರ್ಚನೆ ಮಾಡಿ. ಶನಿವಾರ ನವಗ್ರಹಗಳಿಗೆ 9 ಪ್ರದಕ್ಷಿಣೆ ಮಾಡಿ ಕಪ್ಪು ಎಳ್ಳು ಅರ್ಪಿಸಿ. ಹಸಿದ ವ್ಯಕ್ತಿಗೆ ಅನ್ನದಾನ ಮಾಡಿ, ಪಕ್ಷಿಗಳಿಗೆ ಧಾನ್ಯ ಹಾಗೂ ಹಸುವಿಗೆ ಹಸಿರು ಹುಲ್ಲು ನೀಡಿ, ಬಡ ವಿದ್ಯಾರ್ಥಿಗೆ ಪುಸ್ತಕ ಅಥವಾ ಪೆನ್ ದಾನ ಮಾಡಿ. ಈ ದಿನಗಳಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನೂ ಜಾಗರೂಕತೆಯಿಂದ ಗಮನಿಸಿ. ಭಯವನ್ನು ಬಿಟ್ಟು ವಿಶ್ವಾಸವನ್ನು ಹಿಡಿಯಿರಿ, ಕೋಪವನ್ನು ಬಿಟ್ಟು ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಫಲಿತಾಂಶಗಳಲ್ಲಿ ನಿಮಗೆ ಯಾವುದು ನಿಜವಾಯಿತು ಎಂಬುದನ್ನು ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ಪರಮಶಿವನ ಹಾಗೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆ ನಿಮ್ಮ ಮೇಲಿರಲಿ. ಎಲ್ಲರಿಗೂ ಧನ್ಯವಾದಗಳು.